ಇನ್ನು ಊಟಕ್ಕೆ ಯೋಗ್ಯವಲ್ಲದ ಟಿಫನ್ ಬಾಕ್ಸ್ ಅನ್ನ ಹಿಡಿದುಕೊಂಡು ಶಾಸಕರ ಬಳಿ ವಿದ್ಯಾರ್ಥಿನಿಯರು ಬಂದು ತಮ್ಮ ಅಳಲನ್ನ ತೋಡ್ಕೊಂಡಂತ ಘಟನೆ ಬಸವ ಕಲ್ಯಾಣ ನಗರದ ಶಾಸಕ ಶರಣು ಸಲ್ಗಾರ್ ಮನೆ ಬಳಿ ನಡೆದಿದೆ. ಬಸವ ಕಲ್ಯಾಣ ನಗರದ ಬಂದವರ ಓಣಿ ಬಳಿ ಇರುವಂತಹ ಮೆಟ್ರಿಕ್ ನಂತರದ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರು ವಸತಿ ನಿಲಯದ ಯೋಗ್ಯವಲ್ಲದ ಊಟಕ್ಕೆ ಬೇಸತ್ತು ಶಾಸಕ ಶರಣು ಸಲ್ಗಾರ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಹಾಸ್ಟೆಲ್ ನಲ್ಲಿ ನಮಗೆ ಸರಿಯಾದ ಊಟ ಕೊಡುತ್ತಿಲ್ಲ, ಪ್ರಶ್ನಿಸಿದ್ರೆ ನೀವು ಓದಲು ಬಂದಿದ್ದೀರಾ ಅಥವಾ ಊಟ ಮಾಡಲು ಬಂದಿದ್ದೀರಾ ಎಂದು ನಮಗೆ ಗದರಿಸುತ್ತಾರೆ. ಒಂದು ದಿನವೂ ನಮಗೆ ಸರಿಯಾದ ಆಹಾರ ನೀಡ್ತಾ ಇಲ್ಲ ಎಂದು ವಿದ್ಯಾರ್ಥಿನಿಯರು ಶಾಸಕರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ತಿಳಿದು ಶಾಸಕ ಶರಣು ಸಲ್ಗಾರ್ ಕೆಂಡಮಂಡಲವಾಗಿ ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಹಾಸ್ಟೆಲ್ ವಾರ್ಡನ್ಗೆ ಕರೆ ಮಾಡಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಮ್ಮ ಮಕ್ಕಳಿಗೆ ಇಂತಹ ಊಟ ನೀಡ್ತೀರಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಶಾಸಕ ಶರಣು ಸಲ್ಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಇವತ್ತು ಮಧ್ಯಾಹ್ನದಿಂದಲೇ ಮಕ್ಕಳಿಗೆ ಸರಿಯಾದ ಊಟ ಕೊಡಬೇಕು, ಈಗಿರುವ ವಾರ್ಡನ್ಗೆ ಕೂಡಲೇ ವರ್ಗಾವಣೆ ಅಥವಾ ಅಮಾನತು ಮಾಡಬೇಕು ಅಂತ ಆದೇಶವನ್ನ ನೀಡಿದ್ದಾರೆ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕಾಗ್ತದೆ. ನಮ್ಗೇನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರ ಸರ್. ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದಿನ ಮಾಡಕ್ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಲು ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನಿ ಊಟ ಅಪ್ಲೈ ಜರ ಒಂದಿನೂ ಏನು ಮಾಡಲ್ರಿ. ಇದು ಮಧ್ಯಾಹ್ನ ಊಟ ए नंबर तरीके सोशल वेलफेयर दिलीप कुमार सर दिलीप कुमार ಯಾವ ಹಾಸ್ಟೆಲ್ ಅಮ್ಮ ನಿಮ್ಮದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಕೇಸಿಂದ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ತು ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಹೋಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಈಗ ನಾಷ್ಟ ನೋಡಿ ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನಮ್ಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬರ್ರಿ, ಮನೆಗೆ ಬರ್ರಿ, ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ, 2 ನಿಮಿಷ. ನಾಚಿ ಶರ್ಮ ಆಗಬೇಕು. ನಿಮ್ಮ ಹಾಸ್ಟೆಲ್ ನಂಬರ್ ಇದು ವಾರ್ಡ್ ನಂಬರ್ ಸರ್. ಅದು ಕಂಪೌಂಡ್ ಮಾಡ್ಯಾರ್ರಿ. ಮ್ಯಾಕ್ ಚೆಕ್ 897896 ಕೆಳಗೆ ನೋಡ್ಯಾರ್ರಿ. ಕೊಂಡಿ ಹಾಕೋದು ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಕೇಳಿದಿಲ್ಲ ರೀ. ಕೇಸ್ ಮಾಡಿ ಕೇಸ್ ಮಾಡಿಲ್ಲ ರೀ. ಹಾಸ್ಟೆಲ್ ವಾರ್ಡನ್ನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ, ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್. ಅದು ಮತ್ತೊಂದು ಕೇಳಿ ಹುಡುಗಿಯರು ಹೇಳ್ತಾರೆ ಸರ್. ಒಂದು ಹುಡುಗಿ ಕಂಪೌಂಡ್ ಚಡ್ದಿ ಕಂಪೌಂಡ್ ಹಾರ್ ಬಂದನಂತ ಬೋರ್ಡ್ ಇತ್ತು. ಅದು ಹೊರಗಿಂದ ನಮ್ಮ ರೂಮ್ಗಳು. ನಮಸ್ಕಾರ ಯೋಗೇಶ್.
ನಿನಗೆ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನೂ ಇಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ ಏನು ನಿಮ್ಮ ನೌಕರಿ, ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್, ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವ್ದಾರೆ ಮಾಡಿರಿ ಮಾಡಿರಿ ನೀವು? ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸ್ಲಾ ಮಾಡಿದ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ, ಇದು ಮಾಡ್ಸೋಣ ಮಾಡ್ರಿ. ತಡ್ರಮ್ಮ ಒಂದು 2 ನಿಮಿಷ, ಇಷ್ಟೇ ಇಲ್ಲ, 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ತೀನಿ ಹೇಳಿ ನ್ಯೂಸ್ ಎಲ್ಲರೂ ಅವರು ಹುಡುಗರು ಬರಲ್ಲ. ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯಿತು. ಈಗ ಯೋಗೇಶ್ವರನು ಕರೆದಿಲ್ಲ. ನೀವು ಏನು ಮಾಡ್ತಿರೋ ನಾಳೆ ಹಿಡಿದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚೇಂಜ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ಚೇಂಜ್ ಮಾಡಿರಿ. ಕೊಡಬೇಡ್ರಿ ಅಂಥವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡಬೇಡ್ರಿ. ಮಕ್ಕಳು ತಿನ್ಬೋದು. ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್. ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್. ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ನಿಮ್ಮ ಅರ್ಥ. ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ, ನಾ ಹೋಗಿ ಊಟ ಮಾಡೀನಿ ಸರ್. ಇದು ನನಗೆ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ರೆಫರೆನ್ಸ್ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ, ನಿಮ್ಮೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ಸರ್ ಇನ್ನೊಂದು ಮಾತು, ನೀವು ನಿಮ್ಗೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ? ಆಲ್ರೆಡಿ ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ. ಕಮಿಷನ್ ರಿಪೋರ್ಟ್ ಬರೋದ್ರಿಂದ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡೋದು? ಮೇಡಮ್ ಮಾಡ್ತಾಳೆ. ದಿಲೀಪ್ ಕುಮಾರ್ ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ಇದ್ದಾನೆ. ನಂಗೆ ಹೋಗಕ್ಕಾಗಿಲ್ಲ. ದಯಮಾಡಿ ತೆಗೀರಿ. ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ, ಒಂದ್ಸಲ ಬಿಟ್ಟು 2 ಸಲ ಚಾನ್ಸ್ ಕೊಟ್ಟಿದ್ದು. ಅವ್ರು ಹೇಳಿ ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ. ಇವತ್ತು ನೀವು ಕೇಳ್ರಿ, ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು. ಮಧ್ಯಾಹ್ನ ಊಟ ಸಾಧ್ಯ ನಾನು ಬರ್ತೀನಿ. ಇವ್ರಿಗೆ ಚಾ